ಹೀರೆಕಾಯಿ ಸಾಂಬಾರನ್ನ ಈ ಥರ ಒಮ್ಮೆ ಮಾಡಿ ನೋಡಿ, ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಹೀರೆಕಾಯಿ ಸಾಂಬಾರು ಮಾಡಲಿಕ್ಕೆ ಇವತ್ತು ನಾನು ತೊಗೊಳ್ತಿದ್ದೀನಿ 3 ಹೀರೆಕಾಯಿನ. ಅದನ್ನ ಸಿಪ್ಪೆ ತೆಗೆದು ವಾಶ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹೀರೆಕಾಯಿ ಸಿಪ್ಪೆಯೊಂದಿಗೆ ನಾನು ಚಟ್ನಿ ಮಾಡ್ಕೊಳ್ತೀನಿ. ನಿಮಗೆ ಚಟ್ನಿ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಚಟ್ನಿ ರೆಸಿಪಿನ ಕೂಡ ಅಪ್ಲೋಡ್ ಮಾಡ್ತೀನಿ. ಅರ್ಧ ಗಂಟೆ ಹಿಂದೆ ತೊಗರಿಬೇಳೆನ ನೆನೆಸಿಟ್ಟಿದ್ದೆ. ನೀವು ಸಹ ತೊಗರಿಬೇಳೆ ಯೂಸ್ ಮಾಡಬೇಕಾದ್ರೆ ತೊಗರಿಬೇಳೆನ ಒಂದು ಮಿನಿಮಮ್ ಹಾಫ್ ಆನ್ ಅವರ್ ಆದರೂ ನೆನೆಸಿ ಆಮೇಲೆ ಯೂಸ್ ಮಾಡಿ. ಈಗ ಒಂದು ಕುಕ್ಕರ್ಗೆ ನೆನೆಸಿರುವಂಥ ದಾಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ದಾಲ್ನ ಯಾಕೆ ನೆನೆಸ್ತಾರೆ ಅಂದರೆ ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡುತ್ತೆ ಮತ್ತು ಕುಕ್ಕಿಂಗ್ ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ. ಅದರಿಂದ ದಾಲ್ನ ಆದಷ್ಟು ನೆನೆಸಿನೇ ಯೂಸ್ ಮಾಡಿ. ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಗತ್ಯವಾದ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರುವಂಥ ಹೀರೆಕಾಯಿ, ಒಂದು ದೊಡ್ಡ ಸೈಜ್ದು ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ಇದ್ರ ಜೊತೆಗೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಚಿಪ್ಪಷ್ಟು ತೆಂಗಿನ ತುರಿನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೊಟ್ಟು ಮೆತ್ತಗೆ ಬೇಯಿಸ್ಕೊಬೇಕು. ಕುಕ್ಕರಲ್ಲಿರೋ ಏರೆಲ್ಲ ಬಿಟ್ಟ ಮೇಲೆ ನೋಡ್ಬೋದು ಬೇಳೆ ಮತ್ತು ಹೀರೆಕಾಯಿ ಎಲ್ಲ ತುಂಬ ಸಾಫ್ಟಾಗಿ ಬೆಂದಿದೆ. ಸೊ ಇದನ್ನು ನೀವು ಮಸ್ತ್ಕೋಲಲ್ಲಿ ಮಸ್ಕೋಬೋದು, ಇಲ್ಲ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಬೋದು, ಇಲ್ಲ ನಿಮಗೆ ಇನ್ನೂ ಈಸಿ ಆಗಬೇಕಂದ್ರೆ ಮಿಕ್ಸಿ ಜಾರಲ್ಲಿ ಹಾಕಿ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ಮ್ಯಾಶರಲ್ಲೇ ಮಸ್ತ್ಕೊಳ್ತಾ ಇದ್ದೀನಿ. ನಾನು ಈ ಥರ ತರಿಯಾಗಿ ಸ್ಮೂತಾಗಿ ಮಸ್ತ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಬೇಕು. ಇವಾಗ ಸಾರಿಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ 2 ಸ್ಪೂನ್ ಎಣ್ಣೆ ಕಾದ ನಂತರ ಸಾಸಿವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಂಗು ಮತ್ತು ಒಗ್ಗರಣೆಗೆ ಕರಿಬೇವು ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ, ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಮಸ್ತಿರುವಂಥ ಬೇಳೆ ಮತ್ತು ಹೀರೆಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕುದೀತಾ ಇರೋ ಸಾರಿಗೆ ಅಗತ್ಯ ಇದ್ದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಅಚ್ಚ ಖಾರದ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಮತ್ತು ಬಿಸಿ ಬಿಸಿ ಮುದ್ದೆಯೊಂದಿಗೆ ಸವಿರಿ. ಈ ರೆಸಿಪಿ ಹೇಗಿತ್ತು ಅಂತ ನನಗೆ ತಿಳಿಸಿ ಹೇಳಿ. ಬಾಯ್.